ಹಾಯ್ ಹಲೋ ನಮಸ್ಕಾರ. ನೀವು ಅಂಕೋಲಾದಲ್ಲಿ ಇದ್ದೀರಾ ಅಂದರೆ ಒಂದು ಸಲ ಇಲ್ಲಿ ವಿಸಿಟ್ ಮಾಡಲೇಬೇಕು. ಇದು ನಿಯರ್ಲಿ ನಿಮಗೆ ನರ್ಸಿ ಶೆಟ್ಟಿ ಮಾಲ್ ಇದೆಯಲ್ಲ, ಅದರ ಅಪೋಸಿಟೇ ಇದೆ. ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ. ಸೇರಿ ಈ ಅಂಕೋಲಾದಲ್ಲಿ ಕಳೆದ 5 ವರ್ಷದಿಂದ ದಸರಾ ಗೊಂಬೆ ಆಚರಣೆ ನವರಾತ್ರಿ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ 5ನೇ ವರ್ಷ. ನಾನು ಇಲ್ಲಿ ತುಂಬಾ ಹಲವಾರು ಗೊಂಬೆಗಳನ್ನು ಜೋಡಿಸಿಕೊಂಡು ಅದರ ಬಗ್ಗೆ ನನ್ನ ತಿಳಿದಷ್ಟಕ್ಕೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಆ ಗೊಂಬೆಗಳ ಬಗ್ಗೆ 4 ಲೋಕಗಳ ಬಗ್ಗೆನೂ ತಿಳಿಸ್ತಾ ಇದ್ದೀನಿ, 4 ಯುಗಗಳ ಬಗ್ಗೆನೂ ನನ್ನ ತಿಳಿದ ಮಟ್ಟಿಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಾಗರಿಕರು ಬಂದು ತಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮವನ್ನು ಚೆಂದ ಮಾಡಿಸಲಿಕ್ಕೆ ತಾವು ಸಹಕರಿಸಬೇಕಂತ ಕೇಳ್ಕೊತೀನಿ. ಇದು ಈ ನಾಳೆ 22ರಿಂದ ಪ್ರಾರಂಭ ಆದದ್ದು ಅಕ್ಟೋಬರ್ 2ರವರೆಗೆ ಇರ್ತದೆ. ಬೆಳಿಗ್ಗೆ ಒಂದು 10-10ವರೆಗೆ ಪ್ರಾರಂಭ ಆದರೆ ರಾತ್ರಿ 8-9 ಗಂಟೆವರೆಗೂ ನಾನು ಹೇಳ್ತೀನಿ. ಖಂಡಿತ ಎಲ್ಲರೂ ಬನ್ನಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ, ಕಳಕಳಿಯಿಂದ ಕೇಳ್ಕೊತೀನಿ. ತಮ್ಮನ ಮಗ ಹೌದಾ? ಪ್ರತಿ ವರ್ಷ ತಪ್ಪುವುದಿಲ್ಲ. ಅವ್ರು ಒಳಗೆ ಬಂದ್ಮೇಲೆ ನಿಮ್ಗೆ ಯಾರು ಗೊತ್ತಾಗೋದು ಒಂದೇ ನಮ್ದೇ ಫ್ಯಾಮಿಲಿ. ಇದ ಕೃಪಾ ಮೇಡಮ್ ಇನ್ನೊಂದು ಹೇಳ್ತೀನಿ. ಅಲ್ಲಿ ಹಿಂದ್ಗಡೆ ಹೇಳು ಪುಟ್ಟೂರಾವ್ ಹಿಂದ್ಗಡೆ ವರ್ಷದಿಂದ ಹಿಂದ್ಗಡೆ ಹೇಳ್ತಾರೆ. ನಾನು ಸಹಾಯ ಮಾಡ್ತೇನೆ. ಹಿಂದ್ಗಡೆ ಒಬ್ರು ಸಹಾಯ ಮಾಡಿದವ್ರು ನಾವು ಮರಿಬಾರ್ದು. ಪ್ರತಿ ವರ್ಷ ಮಾಡ್ತೇನೆ. ತುಂಬಾ ಖುಷಿ ಅನ್ಸ್ತದೆ. ನಾವು ಮಾಡಿದವ್ರಿಗೆ ನಮ್ಗೇನು ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡ್ಬಿಟ್ರೆ ಹೇಳ್ಬೋದು. ಸಂಜೆ ಟೈಮ್ ಬೆಳಿಗ್ಗೆ ಟೈಮ್ ಪಾಪ ಆಗ್ತದೆ ಸರ್. ನಿಮ್ಮ ಹೆಸರು ಗೊತ್ತಾಗ್ರಿ? ಸಂಜು ಬಲಿಗ, ನಮ್ಮ ಚಂದ್ರಕಾಂತ್ ಬ್ರದರ್. ಒಳ್ಳೆ ಹೋರಾಟ, ಒಳ್ಳೆ ಹೋರಾಟ. ನಾನು ಹೇಳ್ಬೇಕಂತಿದ್ದೆ, ಅವನು ಹೇಳಾಯ್ತು, ನೀವು ಹೇಳಾಯ್ತು. ಸಖತ್ ಹೋರಾಟ ಮಾಡ್ಲೇಬೇಕು, ಅನಿವಾರ್ಯ, ಬೇರೆ ದಾರಿ ಇಲ್ಲ. ಏನು ಇಲ್ಲ. ಅದು ಹೇಳ್ತಾರೆ ಕಲಿಯುಗದಲ್ಲಿ ನಮ್ಮನ್ನು ನಾವೇ ರಕ್ಷಣೆ ಕೊಡ್ಬೇಕು, ಮತ್ತೆ ಯಾರು ದಾರಿ ಬಿಡಬೇಕು. ಈಗ ಒಂದ್ ಕಡೆ ಫಂಕ್ಷನ್ ಹೋಗೋದು. ಹೌದಾ? ಕಾಣ್ತದೆ ನೋಡಿ, ಕಾಣಿಸ್ಬೇಕು ಅದು. ಶುಕ್ಲ ಯಾವ ಕ್ಲಾಸ್ ಈಗ? 3 ಅವನೆಷ್ಟು? 1 ಇನ್ನು ಒಂದ್ರಲ್ಲಿ ಫ್ರೆಂಡ್. ಇದೆ ನಮ್ಮ ಇದ್ರಲ್ಲಿ ಈಗ ಏನಾಗಿದೆ ಅಂದ್ರೆ ಈ ನವರಾತ್ರಿ ಗೊಂಬೆ ನೋಡೋಕೆ ಪ್ರಾಣಿಗಳ ಸಹಿತ ನೋಡ್ತಾ ಇದ್ದೇವೆ. ಈಗ ಇದೆ ಗೊಂಬೆಗಳು ಇಷ್ಟು ನನ್ನ ನೋಡ್ತಾ ಇದ್ದ ನೋಡ್ತಾ ಇದ್ದೆ ಅದು. ಈ ವರ್ಷ ಒಂದು ಹೊರಗಡೆ ಎಂಟರ್ಸ್ ಹೆಂಗೆ ಚೆನ್ನಾಗಿದೆ, ಚಂದ ಆಗದಲ್ಲ. ಬಿದ್ರು ಒಂದು ಕ್ಲೈಂಟ್ ಮನೇಲಿ ಇತ್ತು. ನಾವು ಕೇಳಿದೆ ತಗೊಂಡೋದು ರೊಡ್ಡಿಲ್ಲ, ನಾನು ಕೊಂಬೆಗೆ ಅವ್ರು ಬಂದಿದ್ವಿ, ಅದನ್ನು ತಗೊಂಡಿದ್ರು. ಅದು ಮಾಡಿದ್ರು ನಮ್ಗೆ ಒಂಥರ ನೀರಿಗೂ ತೊಂದರೆ ಆಗಲಿಲ್ಲ. ಮತ್ತು ಗೊಂಬೆ ನನ್ನ ಮಗಳಿದೆ ಗೊಂಬೆ ಒಟ್ಟು ಇಟ್ಟು ಅಂತ ಅಟ್ರಾಕ್ಟ್ ಮಾಡಲಿಕ್ಕೆ ಒಂದು ದಾರಿ. ಮೈಸೂರು ನಾವೇನ್ ಮಾಡ್ತೀವಿ, ತಿರ್ಗಾಡಕ್ ಹೋಗ್ತೀವಿ. ಇಲ್ಲಾದ್ರೂ ಒಂದು ಕಾನ್ಸೆಪ್ಟ್ ತಗೊಂಡ್ಬಿಡ್ತೀವಿ, ತಿರ್ಗಾಡ್ತಿರ್ತೀವಿ, ಬಿಡೋದಿಲ್ಲ. ಅದು ನಮ್ಮ ನವರಾತ್ರಿ ಗೊಂಬೆಗೆ ಆಗ್ತಾ ಗೊತ್ತಿದೆ. ಇದು ಗೊತ್ತಿದೆ